ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳೋದೇನಿದೆ. ಅದಕ್ಕೆ ಡೇಟ್ ಫಿಕ್ಸ್ ಆಗಿ ಸ್ವಾತಂತ್ರ್ಯಾಚರಣೆ ಸಹ ಪ್ರತಿ ಕಚೇರಿಗಳಲ್ಲಿ ಆ ದಿನ ಒಂದು ಸೀಮಿತವಾಗಿ ಒಂದು ದಿನಕ್ಕೆ ಮಾಡಿಕೊಳ್ತಾರೆ. ಸ್ವಾತಂತ್ರ್ಯ ಬಂತು ಅಂತ ಧ್ವಜಾರೋಹಣ ಮಾಡಿ ಸ್ವೀಟ್ ಹಂಚಿ ತುಂಬ ಸಂಭ್ರಮಗಳಿಂದ ಸುಮಾರು ಕಚೇರಿಗಳಲ್ಲಿ ಮಾಡ್ತಾರೆ. ಮನೆಗಳಲ್ಲಿ ಈಗ ಮಾಡೋಕ್ಕೆ ಪ್ರಾರಂಭ ಆಗಿದೆ. ಒಂದು 2-3 ವರ್ಷಗಳಿಂದನೂ ಮನೆಗಳಲ್ಲೂ ಆಗುತ್ತೆ. ಸಾಮಾನ್ಯ ಖುಷಿ ಪಡುವಂಥ ವಿಚಾರನೇ. ಯಾಕಂದರೆ ದೇಶ ಪ್ರೇಮ ಒಂದು ಇದು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ. ಸ್ವಾತಂತ್ರ್ಯ ನಿಜವಾಗ್ಲೂ ಸಿಕ್ಕಿದೆಯಾ ವೀಕ್ಷಕರೇ ಅನ್ನೋದೇ ಇವತ್ತಿನ ಒಂದು ನಿಮ್ಮಲ್ಲಿ ಕೇಳುವಂಥ ಪ್ರಶ್ನೆ. ಒಂದು ಜನ ವ್ಯವಸ್ಥೆ ನೇರ ಹೊಣೆ ಆಗಿರುತ್ತೆ ಎಲ್ಲ ಪ್ರತಿಯೊಂದು ವಿಚಾರಕ್ಕೂ. ಇವತ್ತೆಲ್ಲ ಕಚೇರಿ, ಎಲ್ಲ ಕ್ಷೇತ್ರಗಳು ಎಲ್ಲ ಒಂದು ಇದಿದ್ದಾಗ ಅಲ್ಲಿ ಜನ ವ್ಯವಸ್ಥೆನೇ ಮುಖ್ಯ ಕಾರಣ ಇರುತ್ತೆ. ಜನ ವ್ಯವಸ್ಥೆಯಿಂದನೇ ಆ ಕ್ಷೇತ್ರಗಳು ಅಭಿವೃದ್ಧಿ ಹೊಂದಿರುತ್ತೆ, ಆ ಕ್ಷೇತ್ರ ಹುಟ್ಟು ಹಾಕಿಕೊಂಡಿರುತ್ತೆ, ಜನರಿಗಾಗಿ ಬಂದಿರುತ್ತೆ. ಸರ್ಕಾರ ಆಗಲಿ, ಪ್ರತಿಯೊಂದು ಸಂಸ್ಥೆ ಆಗಲಿ, ಪ್ರತಿಯೊಂದು ಜನರಿಗಾಗಿ, ಜನ ವ್ಯವಸ್ಥೆಗಾಗಿ. ಇವತ್ತೊಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಬಂದರೂ, ಗೂಗಲಲ್ಲಿ, ಫೇಸ್ಬುಕ್ಕಲ್ಲಿ ಏನೇ ಬಂದರೂ ಜನ ವ್ಯವಸ್ಥೆ ಜನರಿಗಾಗಿ. ಅವರೇನು ಆಸಕ್ತಿದಾಯಕವಾಗಿ ಏನಿದೆ ಅದ್ರ ಪ್ರಕಾರ ಸರ್ಕಾರ ಆಗಿರ್ಬೋದು, ಸರ್ಕಾರ ಅಂದರೆ ರಾಜಕೀಯ ಥರ ವಿಚಾರಗಳಾಗಿರ್ಬೋದು, ಆಮೇಲೆ ನೀವು ನೋಡ್ತಿರಲ್ಲ ಸಾಮಾನ್ಯವಾಗಿ ಯಾವುದೇ ಒಂದು ಸಂಸ್ಥೆ, ಸರ್ಕಾರಿ ಕಚೇರಿಗಳಾಗಿರ್ಬೋದು, ಪ್ರತಿಯೊಂದು ಸಹ ಜನರ ಒಂದು ಇದರ ಮೇಲೆ ಇರುತ್ತೆ, ಅದೊಂದು ಜನ ವ್ಯವಸ್ಥೆ ಮೇಲಿರುತ್ತೆ. ಹಾಗಾಗಿ ಈ ಜನ ವ್ಯವಸ್ಥೆ ಏನು ಅನ್ನೋದು ಇದಾಗಬೇಕು, ತಿಳ್ಕೊಳ್ಳೋಂಥ ವಿಚಾರನೇ. ಅದೇ ವಿಚಾರನೇ ನಿಮ್ಮ ಬಳಿ ಡಿಸ್ಕಷನ್ ಮಾಡ್ತಾ ಇರೋದು ವೀಕ್ಷಕರೇ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ದೇಶಕ್ಕೆ ಅಂತ ಒಂದು ಖುಷಿಪಟ್ಟು ಸಂಭ್ರಮಾಚರಣೆ ಮಾಡ್ತಾ ಬಂದಿದ್ದಾರೆ ಸ್ವಾತಂತ್ರ್ಯ ಸಿಕ್ತಾಗಿಂದಲೂ. ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದೆಯಾ? ನೀವೇ ಒಂದು ಸತಿ ನೀವೇ ಪ್ರಪಂಚನ ನೋಡಿ, ನಿಮ್ಮನ್ನ ನೀವು ನೋಡಿ, ಎಲ್ಲನೂ ನೋಡಿ ಅಂದ್ಕೊಳ್ಳಿ, ಪ್ರಪಂಚಕ್ಕೆ ಅಥವಾ ಇದಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಂತ. ಖಂಡಿತವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ವೀಕ್ಷಕರೇ. ಹಾಗಾಗಿ ಈ ಹಲವು ವಿಚಾರಗಳಲ್ಲಿ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿಲ್ಲ. ಏಕೆ ಸಿಕ್ಕಿಲ್ಲ ಅಂದರೆ ಈ ಒಂದು ಹಣವಂತರ ಏನಿದೆ, ಹಣವಂತರ ಒಂದು ದೌರ್ಜನ್ಯ ಆಗಿರ್ಬೋದು, ಅಥವಾ ಅವರ ಒಂದು ಹಿಡಿತದಲ್ಲಿ ಒಂದು ತೊಗೊಂಡು ತಿಂದಿದ್ದಾರೆ. ಹಣ ಇದ್ದವರು ಅವರೊಂದು ಗೊತ್ತಿಲ್ಲದನೂ ಒಂದು ಹಿಡಿತದಲ್ಲಿ ಇಟ್ಕೊಳ್ಳುವಂಥದ್ದು ಮಾಡ್ತಾರೆ. ಏನು ಇಲ್ಲದಿರುವಂತಹ ಇದನ್ನು ಅಥವಾ ಏನೋ ಒಂದು ಇದನ್ನು ಮಾಡುವಂಥದ್ದು ಮಾಡ್ತಾರೆ. ಅಲ್ಲೂ ಸಹ ಒಂದು ಗುಲಾಮಗಿರಿ ಬರುತ್ತೆ ವೀಕ್ಷಕರು. ಏನು ಗುಲಾಮಗಿರಿ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆ ಇತ್ತು, ಅದೇ ಒಂದು ಇದು ಅಲ್ಲಿಂದ ಪ್ರಾರಂಭವಾಗಿ ಚಿಕ್ಕದಾಗಿ ಒಂದು ಹಣವಂತಿಕೆ, ಶ್ರೀಮಂತಿಕೆ ಅನ್ನೋದು ಒಂದು ತೋರಿಸುವಂತಹ ಒಂದು ಇದೇನಿದೆ, ಅಲ್ಲಿಂದ ಒಂದು ಪ್ರಾರಂಭವಾಗಿ ಮತಗಳು ಬರುತ್ತೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಹಲವು ಮತಗಳು, ಅದರಲ್ಲಿ ತಾರತಮ್ಯಗಳು, ಅದರಲ್ಲಿ ನಾವು ಶ್ರೇಷ್ಠ, ನಾವು ಮೇಲು, ನಮ್ಮದು ಅದು ಇದು ಅಂತ ಈ ವಿಚಾರಗಳು ದೇಶಗಳಲ್ಲಿ ಇದೆ ವೀಕ್ಷಕರೇ. ಅಲ್ಲಿ ನಡೀತಿರುವಂಥ ಗಲಭೆಗಳು, ಅದಕ್ಕಾಗಿ ಮತಗಳಿಗೆ ಧರ್ಮ ಅಂತ ಹೆಸರು ಕೊಟ್ಕೊಂಡು ಮಾಡ್ತಿರುವಂಥ ಕೊಲೆಗಳು, ಇದೆಲ್ಲ ನಡೀತಾ ಇರ್ತದೆ. ಹಾಗಾಗಿ ಎಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ? ಬ್ರಿಟಿಷರು ಹೋದರು, ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದೆ ಅಂತ ಧ್ವಜಾರೋಹಣ ಮಾಡ್ತೀವಿ. ಎಷ್ಟು ಸರ್ಕಾರೇತರ ಕಚೇರಿಗಳಲ್ಲಿ ಲಂಚ ಅನ್ನೋದು ಈಗಲೂ ನಡೀತಾ ಇದೆ, ಲಂಚ ತಗೊಳ್ತಾನೆ ಇದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಬಂದಾಗ ಅದೇ ದಿನ ಸ್ವಾತಂತ್ರ್ಯ ದಿನಾಚರಣೆ ಮೇಲ್ಗಡೆ ಧ್ವಜಾರೋಹಣ ಮಾಡ್ತಾರೆ ಸಿಬ್ಬಂದಿಗಳೆಲ್ಲ ಸೇರಿ. ಆದರೆ ಅದೇ ಮಾರನೇ ದಿನ ಹೋದಾಗ ಅಲ್ಲೇ ಲಂಚ ತಗೊಳ್ತಾರೆ. ಬಡವರ ಹತ್ರ, ಏನು ಇಲ್ದಿರೋ ಹತ್ರ ಆಸ್ತಿ ಮಾರಿ ಲಂಚ ಕೊಟ್ಟು ಕೆಲಸ ಮಾಡಿಸ್ಕೊಳ್ತಾರೆ. ಒಂದು ಪಿಂಚಣಿ ಸೌಲಭ್ಯ ತೊಗೋಬೇಕಂದ್ರೂ ಲಂಚ ಕೊಡಬೇಕು, 500 ರೂಪಾಯಿ ಸಿಗೋದಕ್ಕೂ. ಇದೆಲ್ಲ ಬಂದಿರುವಂಥ ವಿಚಾರಗಳು. 1000 ರೂಪಾಯಿ ತಗೊಳ್ಳೋದಕ್ಕೂ 100-200 ರೂಪಾಯಿ ಲಂಚ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋ ಥರ ಆಗಿದೆ. ಎಲ್ಲಿ ಸ್ವಾತಂತ್ರ್ಯ ಬಂದಿದೆ ಅಲ್ವಾ? ಏನು ಮಾಡ್ತೀನಿ ಅಂತ ಹೇಳಿದ್ರು, ಪ್ರತಿಯೊಂದು ಜಾತಿಗಳಲ್ಲಿ, ಪ್ರತಿಯೊಂದು ಮತಗಳಲ್ಲಿ ಜಾತಿಗಳಿದೆ ವೀಕ್ಷಕರೇ. ಆ ಜಾತಿಗಳಲ್ಲೇ 100 ಜಾತಿಗಳು.
ಒಂದು ಜಾತಿಯೊಳಗೆ 3-4 ಆಯಾಮಗಳು ಕವಲೊಡೆದಿದೆ. ಅಲ್ಲೇ ತಾರತಮ್ಯಗಳು, ಮೇಲು ಕೀಳು ಅಂತ ಪ್ರಾರಂಭವಾಗಿದೆ. ಎಲ್ಲಿದೆ ಸ್ವಾತಂತ್ರ್ಯ? ಈಗ ಯಾವುದೊಂದು ಮತ ಒಂದು ಇದಾಯಿತು ಅಂತ ಹೇಳಿದ್ರು ಅಲ್ಲೇ 100 ಜಾತಿಗಳಿದೆ. ಅಲ್ಲೇ ನಾವು ಶ್ರೇಷ್ಠ ಅನ್ನೋದು, ಅಲ್ಲೇ ಪೈಪೋಟಿಗಳಿದೆ. ನಾವು ಮೇಲು, ನಾವು ಶ್ರೇಷ್ಠ. ಅಧಿಕಾರ, ಆ ಬ್ರಿಟಿಷರು ಮಾಡಿದ್ದು ಏನಿದೆ ಅದು ಸಹ ಅಧಿಕಾರನೇ, ಅದು ಸಹ ಗುಲಾಮಗಿರಿನೇ ಇದ್ದಿದ್ದು. ಇವೆಲ್ಲವೂ ಸಹ ಗುಲಾಮಗಿರಿನೇ ಇನ್ನೊಬ್ಬರನ್ನ ಗುಲಾಮತೆಗೆ ತಗೊಂಡೋಗುತ್ತೆ ಅಲ್ವಾ. ಈ ಒಂದು ಸ್ವಾತಂತ್ರ್ಯ ಬಂದಿದೆ ಅನ್ನೋದೇನಿದೆ, ಆ ಒಂದು ಕಲ್ಪನೆ ಅಂತ ಅನ್ಕೋಬೋದು, ಪರಿಕಲ್ಪನೆ. ಅದೊಂಥರ ಅದು ಸ್ವಾತಂತ್ರ್ಯ ಬಂದಿಲ್ಲ ಅಂತ ಅನ್ಕೋಬೋದು. ಏನಿದೆ ಆ ಗುಲಾಮತೆ ಅನ್ನೋದು ಈ ದೇಶದೊಳಗೆ ಇರುವಂಥವರಿಂದನೇ ಇದೆ. ಅದು ಬ್ರಿಟಿಷರು ಹೋದ್ರೂ ಇಲ್ಲಿರುವಂತಹ ನಾಗರಿಕರು, ಜನವ್ಯವಸ್ಥೆ, ಪ್ರಜೆಗಳೇ ಒಂದು ಸ್ವಾತಂತ್ರ್ಯನ ಇದು ಮಾಡ್ತದೆ ಅಂತ ಅನಿಸುತ್ತೆ. ಎಷ್ಟೋ ಜೀವ ಬಲಿದಾನಗಳಾಗಿದೆ ಸ್ವಾತಂತ್ರ್ಯಕ್ಕಾಗಿ. ಆ ಒಂದು ಇದಕ್ಕಾಗಿ ಶಾಂತಿಯುತವಾಗಿ ಸುಮಾರು ಪ್ರಾಣ ತ್ಯಾಗಗಳನ್ನ ಮಾಡಿದ್ದಾರೆ ಅಸಹಾಯಕರು ಎಲ್ಲ ಅವರು. ಹಾಗಾಗಿ ಎಲ್ಲಿ ಇದಕ್ಕೆ ಬೆಲೆ? ಇಷ್ಟೊಂದೆಲ್ಲ ವಿಚಾರಗಳು ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ ಇವತ್ತಿನ ಪ್ರಕಾರ ಇದೆ ಅಂದಮೇಲೆ ಎಲ್ಲಿ ಸ್ವಾತಂತ್ರ್ಯ ಇದೆ ಅಲ್ವಾ. ಸ್ಕೂಲು ಕಾಲೇಜ್ಗಳಲ್ಲೆಲ್ಲ ಪಾಠ ಮಾಡ್ತಾರೆ. ಪಾಠ ಮಾಡಿದ್ದಲ್ಲಿ ಇರುತ್ತೆ, ಒಂದಷ್ಟು ಬೋಧನೆಗಳನ್ನ ಮಾಡ್ತಾರೆ. ಎಲ್ಲ ಅದೇ ಹಂಗೆ ಅಂದ್ಕೊಂಡು ಎಕ್ಸಾಮ್ ಬರೆದು ಪಾಸ್ ಮಾಡಿದಾಯಿತು. ಪಾಸ್ ಮಾಡಿ ಹೊರ ಪ್ರಪಂಚಕ್ಕೆ ಬಂದಾಗಲೇ ಗೊತ್ತಾಗುತ್ತೆ ಇಲ್ಲಿ ಪ್ರಪಂಚ ಓಡ್ತಾ ಇರೋದೇ ಬೇರೆ ಅಂತ. ಸ್ಕೂಲ್ ಕಾಲೇಜಲ್ಲಿ ಓದಿರೋ ಪಾಠನೇ ಬೇರೆ, ಪ್ರಪಂಚ ಓಡ್ತಿರೋ ರೀತಿನೇ ಬೇರೆ. ಅಲ್ಲಿಗೆ ಮರ್ಜಾಗಿ ಹೋಗ್ಬೇಕಾ ಅಥವಾ ಜನರ ಜೊತೆ, ಆ ವ್ಯವಸ್ಥೆ ಜೊತೆ ಸೇರಿ ಹೋಗ್ಬೇಕಾ, ಅಥವಾ ಈ ಸ್ಕೂಲು ಕಾಲೇಜಲ್ಲಿ ಕಲ್ತಿರುವಂಥ ಪಾಠಗಳ ಆಧಾರವಾಗಿ ಹೋಗ್ಬೇಕಾ? ಈಗ ಪಾಠಗಳು ಬದಲಾಗಿದೆ ಅಂತ ಆಗಿದೆ, ಪಾಠಗಳು ಬದಲಾಗಿದೆ. ಕೆಲವೊಂದು ಪಾಠಗಳನ್ನ ಇದು ಮಾಡಿದ್ದಾರೆ ಪಠ್ಯಪುಸ್ತಕಗಳಿಂದ ಅಂತ ಆಗಿದೆ ವೀಕ್ಷಕರೇ. ಹಾಗಾಗಿ ಎಲ್ಲಿ ಯಾವುದನ್ನ ಕಲ್ತ್ಕೊಳ್ಳೋದು, ಯಾವುದನ್ನ ಇದು ಮಾಡೋದು, ಎಷ್ಟೇ ಪಕ್ವವಾಗಿ ಸ್ಕೂಲಿಂದ ಎಲ್ಲ ಮುಗಿಸ್ಕೊಂಡು ಬಂದ್ರು ಸಮಾಜಮುಖಿಯಾಗಿ ಬಂದಾಗ, ಸ್ಕೂಲ್ ಕಾಲೇಜೆಲ್ಲ ಮುಗಿಸಿ ಬಂದಾಗ ಪರಿವರ್ತನೆಗೊಂಡ್ಬಿಡ್ತಾರೆ. ಸಂವಿಧಾನದ ಅರಿವಿಲ್ಲ. ಇದೆಲ್ಲದಕ್ಕೊಂದು ಉತ್ತಮ ನಿಟ್ಟಿನಲ್ಲಿ ಸಂವಿಧಾನ ಅನ್ನೋದಿದೆ, ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಕೊಟ್ಟಿದೆ. ಒಬ್ಬ ಅಸಹಾಯಕ ಸಮೇತ ಸಹ ಒಂದು ಸ್ವತಂತ್ರ ಇರುವಂಥ ವ್ಯಕ್ತಿನೇ ಅವ್ರಿಗಾಗಿ ಬರೆದಂತಹ ಒಂದು ಕಾನೂನಿದೆ. ಒಬ್ಬ ವ್ಯಕ್ತಿಗೂ ಸಹ ಕಾನೂನು ಅನ್ವಯ ಆಗುತ್ತೆ ಅಂತಲ್ಲಿ ಇಷ್ಟೆಲ್ಲ ಒಂದು ಸಂವಿಧಾನಾತ್ಮಕವಾಗಿ ಬಲಗೊಂಡ್ರು ಎಲ್ಲಿದೆ ಸ್ವಾತಂತ್ರ್ಯ ಅಂತ. ಒಬ್ಬ ಅಸಹಾಯಕ ವ್ಯಕ್ತಿ ಏನು ಮಾಡೋಕ್ಕಾಗೋದಿಲ್ಲ. ಒಂದು ಕಚೇರಿಗೆ ಹೋದಾಗಲೂ, ಒಂದು ಬೇರೆ ಬೇರೆ ಥರ ಉನ್ನತ ಕ್ಷೇತ್ರಗಳಲ್ಲಿ ಏನಿದೆ ಹೋದಾಗ ಏನು ಮಾಡೋಕ್ಕಾಗಲ್ಲ ಅಂತಂದಾಗ ಎಲ್ಲಿದೆ ಸ್ವಾತಂತ್ರ್ಯ ಅಂತ. ಈ ಕಾನ್ಸ್ಟಿಟ್ಯೂಷನ್ ಅನ್ನೋದು ಎಲ್ಲಿ ಫಾಲೋ ಆಗ್ತದೆ, ಎಲ್ಲಿ ಅರಿವಿಗೆ ಬರ್ತಾ ಇದೆ, ಅದ್ರ ಬಗ್ಗೆ ಎಲ್ಲ ತಿಳಿಸಿರುವಂಥದ್ದು ಅದೆಲ್ಲ ಒಂದು ಏನು ಅಂತ ತಿಳ್ಕೊಂಡು ಅಷ್ಟೇ. ಆದರೆ ಸಮಾಜ ಹೆಂಗೆ ಹೋಗ್ತಾ ಇದೆ, ಅದೇ ಗುಲಾಮಗಿರಿಗೆ ಹೋಗ್ತದೆ, ಗುಲಾಮತೆಗೆ ಹೋಗ್ತಾ ಇದೆ. ಮತ್ತೊಬ್ಬರನ್ನ ಜಾತಿ, ಮತಗಳು, ಭಾಷೆಗಳು, ಈ ಭಾಷೆಗಳು ಸಹ ವೀಕ್ಷಕರೇ, ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂದರೆ ಭಾಷೆಗಳಲ್ಲೂ ಸಹ ನಮ್ಮ ಭಾಷೆ ಮೇಲು, ನಮ್ಮ ಭಾಷೆ ನಿಮ್ಮ ಭಾಷೆ ಇದು ಅಂತ ಇದಾಗ್ತಾ ಇರ್ತದೆ. ಭಾಷೆಗಳಲ್ಲೂ ತಾರತಮ್ಯಗಳು. ಎಲ್ಲಿದೆ ಸ್ವಾತಂತ್ರ್ಯ ಒಟ್ಟಾರೆ ಅಲ್ವಾ? ಭಾಷೆಗಳಲ್ಲಿ 100 ಭಾಷೆಗಳಿದೆ. ಭಾಷೆಗಳು ತಗೊಂಡ್ರು ಭಾಷೆಗಳಲ್ಲೂ ಹಲವು ಜಗಳಗಳು, ಗಲಾಟೆಗಳು ನಡೀತಿರ್ತದೆ. ಗಡಿ ವಿವಾದಗಳಿದೆ. ಒಂದೇ ದೇಶ ಆದ್ರೂ ಗಡಿ ವಿವಾದ ಅನ್ನೋದಿದೆ. ಎಲ್ಲಿದೆ ಸ್ವಾತಂತ್ರ್ಯ ಅಲ್ವಾ? ಹಾಗಾಗಿ ತಿಳ್ಕೊಬೇಕಾಗಿರೋದು ಏನು ಮಾಡಬೇಕಾಗಿರೋದು, ಸ್ವಾತಂತ್ರ್ಯ ಅನ್ನೋದು ಯಾಕೆ ಇನ್ನೂ ಸಿಕ್ಕಿಲ್ಲ? ಇನ್ನು ಗುಲಾಮತೆಯಲ್ಲೇ ಬದುಕಬೇಕಾ, ಅಥವಾ ಗುಲಾಮತೆಯಲ್ಲಿ ಬದುಕ್ತಾ ಇರೋದಾ, ಅಥವಾ ಗುಂಪು ಮಾಡಿಕೊಂಡು ಬದುಕಿದ್ರೇ ಜೀವನನ, ಅನ್ಯಾಯ ಮಾಡಿ ದಬ್ಬಾಳಿಕೆ ಮಾಡಿದ್ರೇ ಜೀವನನ ಅನ್ನೋದು ಬಂದಿದೆ. ಅಸಹಾಯಕರ ಮೇಲೆ ಶೋಷಣೆಗಳು ನಡೀತಾನೇ ಇರುತ್ತೆ.
ಬ್ರಿಟಿಷರ ಕಾಲದಲ್ಲಿ ನಡೆದಿದ್ದು ಈಗಲೂ ಅದೇ ಥರನೇ ನಡೀತಾ ಇರ್ತದೆ. ಅದು ಗೊತ್ತಿಲ್ಲದನೋ ಪ್ರತಿಯೊಬ್ಬರು ಅನುಭವಿಸ್ತಾನೆ ಇರ್ತಾರೆ, ಅದು ಆಗ್ತಾನೆ ಇರುತ್ತೆ. ಎಲ್ಲಿದೆ ಸ್ವಾತಂತ್ರ್ಯ ಅಂತ ನೀವು ಹೇಳಬೇಕು, ಜನ ವ್ಯವಸ್ಥೆನೇ ಉತ್ತರ ಕೊಡಬೇಕು ಎಲ್ಲ ಇದಕ್ಕೂ. ಮೇನ್ ಸ್ಟ್ರೀಮಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ಳೋದು ಇವತ್ತೆಲ್ಲ ಮಾಧ್ಯಮಗಳಾಗಿರ್ಬೋದು, ಯಾವುದೇ ವಿಚಾರಗಳು ನೀವೇನೇ ತೊಗೊಂಡ್ರು, ಯಾವುದೇ ಕ್ಷೇತ್ರ ತೊಗೊಂಡ್ರು ಮುಖ್ಯವಾಗಿರೋದು ಜನ ವ್ಯವಸ್ಥೆ. ಜನರ ಒಪ್ಪಿಗೆ ಪಡೆದ್ರೇ ಏನೋ ಒಂದು ಇದಾಗೋದು ಅಂತ ಒಂದು ಇದಿದೆ. ಇಲ್ಲಾಂದರೆ ಅವರು ಬಹಿಷ್ಕರಿಸ್ಬಿಟ್ರೆ ಅದು ಇದಾಗ್ಬಿಡ್ತದೆ, ಬ್ಯಾನ್ ಆಗಿಬಿಡ್ತದೆ. ಇಂಥದ್ದೆಲ್ಲ ಒಂದು ಭಾರಿ ಮಾತುಗಳಿದೆಯಲ್ಲ ಜನ ವ್ಯವಸ್ಥೆ ಬಗ್ಗೆ. ಹಾಗಾಗಿ ಈ ಜನ ವ್ಯವಸ್ಥೆನೇ ಹೇಳಬೇಕು ಇದನ್ನು. ಸ್ವಾತಂತ್ರ್ಯ ಬಂದಿದೆಯಾ, ಸ್ವಾತಂತ್ರ್ಯ ಇದೆಯಾ, ಜನ ವ್ಯವಸ್ಥೆ ಯಾವ ಕ್ಷೇತ್ರಗಳನ್ನೆಲ್ಲ ಹೇಗೆ ಎಲ್ಲ ಇದು ಮಾಡ್ತಾಯಿದೆ ಅನ್ನೋದು ಜನ ವ್ಯವಸ್ಥೆನ ಕೇಳಬೇಕಾಗಿದೆ. ಒಂದು ಇದರಲ್ಲಿ ಜನರಂದರೆ ಯಾರು, ಜನ ವ್ಯವಸ್ಥೆ ಅಂದರೆ ಏನು ಅದು ಸಹ ಗೊತ್ತಾಗದಿರುವಂಥ ಪರಿಸ್ಥಿತಿ. ಜನ ವ್ಯವಸ್ಥೆ ಯಾರು, ಜನ ವ್ಯವಸ್ಥೆ ಏನು ಅಂತ ಜನಗಳನ್ನ ಕೇಳಿದ್ರು ಜನಗಳಿಗೂ ಗೊತ್ತಾ. ಆದರೆ ಒಟ್ಟಾರೆ ಒಂದು ಅಸಹಾಯಕರು ಬಂದಾಗ ಅಥವಾ ಏನೂ ಇಲ್ಲದಿದ್ದಾಗ ಅಲ್ಲಿ ಗುಲಾಮರನ್ನಾಗಿ ಮಾಡಿಸ್ಕೊಳ್ಳೋದು ನಡೀತದೆ. ಜನ ವ್ಯವಸ್ಥೆಗೆ ಜನರಿಗೇ ಒಂದು ಇದೆಲ್ಲ ನಮ್ಮ ವ್ಯವಸ್ಥೆಯಿಂದ ಇರುವಂಥದ್ದು ಅನ್ನೋದು ಅರಿವಿಲ್ಲ. ಸರ್ಕಾರ ಅನ್ನೋದು ರೂಪುಗೊಂಡಿರೋದು ಜನರಿಂದ ಅನ್ನೋಂಥ ಒಂದು ತಿಳುವಳಿಕೆ ಇದ್ದರೂ ನಿಭಾಯಿಸೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಎಲ್ಲ ಕ್ಷೇತ್ರಗಳದ್ದು ಆಗಿರ್ಬೋದು. ಸರ್ಕಾರ ಅಂತ ಹೇಳಿದ್ರೆ ರಾಜಕೀಯ ಅಂತಲ್ಲ, ಸರ್ಕಾರನೇ ಬೇರೆ. ಸರ್ಕಾರ ಅಂದರೆ ಗೌರ್ಮೆಂಟ್ ಅಂದರೆ ಅದು ಬೇರೆ, ಅದು ರಾಜಕೀಯನೇ ಬೇರೆ, ಸರ್ಕಾರ ಬೇರೆ. ಹಾಗಾಗಿ ರಾಜಕೀಯನ ಸರ್ಕಾರಕ್ಕೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಸರ್ಕಾರ ಅಂದ್ರೇನು, ಸರ್ಕಾರ ಸ್ವತಂತ್ರವಾದಂಥದ್ದು, ಅದನ್ನು ಸಹ ಒಂದು ಗುಲಾಮತಲ್ಲಿದೆ. ಎಲ್ಲಿದೆ ಸ್ವಾತಂತ್ರ್ಯ? ಜನ ವ್ಯವಸ್ಥೆನೇ ಹೇಳಬೇಕು. ಎಲ್ಲ ವಿಚಾರಕ್ಕೂ ಬಹಿಷ್ಕರಿಸುವಂಥದ್ದು, ಸುಮಾರು ಮಹನೀಯರನ್ನು ಬಹಿಷ್ಕರಿಸುವಂತಹ ಒಂದು ಜನ ವ್ಯವಸ್ಥೆ ಏನು ಮಾಡ್ತಿದ್ದಾರೆ, ಯಾವುದರಲ್ಲಿ ಮಗ್ನರಾಗಿದ್ದಾರೆ, ಎಲ್ಲ ಅವ್ರಿಗಾಗಿಯೇ ಬಂದಿರೋದು. ಅವ್ರು ಎಕ್ಸೆಪ್ಟ್ ಮಾಡಿದ್ರೇ ಪ್ರತಿಯೊಂದು ಹೋಗೋದು. ಪ್ರತಿಯೊಂದು ಸಂಸ್ಥೆಗಳಾಗಲಿ ಇದಾಗಿದೆ ಜನ ವ್ಯವಸ್ಥೆಗಳಿಂದನೇ ಇರುವಂಥದ್ದು. ಹಾಗಾಗಿ ನೇರ ಪ್ರಶ್ನೆ ಜನ ವ್ಯವಸ್ಥೆನೇ. ಸ್ವಾತಂತ್ರ್ಯ ಸಿಕ್ಕಿದೆಯಾ? ಇಷ್ಟೆಲ್ಲ ಒಂದು ವಿಚಾರಗಳನ್ನ ಇಟ್ಕೊಂಡು ಪ್ರಪಂಚದಲ್ಲಿ ಅಥವಾ ಒಂದು ದೇಶದಲ್ಲಿ ನಡೀತಾನೆ ಇದೆ. ಅದರಲ್ಲಿ ಬಣ್ಣಗಳು, ಬಡವ ಶ್ರೀಮಂತ, ಕೆಲಸದ ಆಧಾರ ಮೇಲೆ ಇದು ಮಾಡುವಂಥದ್ದು, ಗುಲಾಮತೆಯಲ್ಲಿ ಅಥವಾ ಕೀಳಾಗಿ ನೋಡುವಂಥದ್ದು, ಗುಲಾಮರನ್ನಾಗಿ ಅಥವಾ ಗೊತ್ತಿಲ್ಲೋ ಶೋಷಣೆಗಳು ಪಡಿಸೋದು, ಗೊತ್ತಿಲ್ಲದಂಗೆ ಇಂಡೈರೆಕ್ಟಾಗಿ ನಡೆಸ್ಕೊಳ್ಳುವಂಥದ್ದು, ಇದೆಲ್ಲ ಆಗಲೇ ಬ್ರಿಟಿಷರು ಇದ್ದಿದ್ದ ಕಾಲದಲ್ಲಿ ಇತ್ತಲ್ವ. ಅವರು ಒಂದು ಇಡೀ ಸಮೂಹನ ಮಾಡ್ತಾಯಿದ್ರು. ಆದರೆ ಇಲ್ಲಿ ಅವರೊಂದು ಇಡೀ ಸಮೂಹವನ್ನು ನಡೆಸ್ಕೊಳ್ತಿದ್ರು. ಕಷ್ಟಪಟ್ಟು ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಆಗಿದೆ. ಆದರೆ ಈ ಸಮೂಹ ಏನು ಮಾಡ್ತಾ ಇದೆ? ಜನ ವ್ಯವಸ್ಥೆ, ಜನ ಸಮೂಹ ಅಲ್ವಾ ವೀಕ್ಷಕರೇ? ಹಾಗಾಗಿ ವೀಕ್ಷಕರೇ, ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಅಷ್ಟೇ, ನೀವು ಯಾವುದೇ ತಗೊಳ್ಳಿ, ಯಾವುದೇ ಇದು ಮಾಡಿ, ಒಂದಲ್ಲ ಒಂದು ರೀತಿಯಲ್ಲಿ ಆ ಒಂದು ಪ್ರಕ್ರಿಯೆ ಅನ್ನೋದಿದೆ. ಹಾಗಾಗಿ ಎಲ್ಲಿದೆ ಸ್ವಾತಂತ್ರ್ಯ ಅನ್ನೋದಷ್ಟೇ. ಧ್ವಜಾರೋಹಣ ಸಾಮಾನ್ಯವಾಗಿ ನಡೀತಾ ಇರುತ್ತೆ. ಗಡಿ ವಿವಾದಗಳು ನಡೀತಾ ಇದೆ ಒಂದೇ ದೇಶದಲ್ಲಿ, ಭಾಷಾ ವಿವಾದಗಳು ನಡೀತಾ ಇರ್ತದೆ ಒಂದೇ ದೇಶದಲ್ಲಿ, ಜಾತಿ ತಾರತಮ್ಯ ನಡೀತಾ ಇದೆ ಒಂದೇ ದೇಶದಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಲಂಚ ತಗೊಳ್ತಿದ್ದಾರೆ ಬಡವರ ಹತ್ರ ಒಂದೇ ದೇಶದಲ್ಲಿ, ಆಸ್ಪತ್ರೆಗಳಲ್ಲಿ ಸಹ ಲಂಚ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಒಂದೇ ದೇಶದಲ್ಲಿ. ಜೀವ ಉಳಿಸ್ಕೋಬೇಕು ಅಂತ ಹೇಳಿದಾಗ ಆಸ್ಪತ್ರೆಗಳಲ್ಲೂ ಸಹ ಕರೋನಾ ಇಲ್ಲದೆ ಲಂಚ ತಗೊಳ್ತಾರೆ. ಇಲ್ಲಾಂದರೆ ಬೇರೆ ಆಸ್ಪತ್ರೆ ನೋಡಿ ಅಂತ ಹೇಳ್ಬೋದೇನೋ, ಮೋಸ್ಟ್ಲಿ ಅದು ತಿಳಿಯಲಾಗದಂತಹ ಒಂದು ಪ್ರಶ್ನೆ ಅದು.
ಎಲ್ಲಿದೆ ಸ್ವಾತಂತ್ರ್ಯ ಅಂತ ಜನವ್ಯವಸ್ಥೆನೇ ಕೇಳಬೇಕು. ಹಾಗಾಗಿ ಜನವ್ಯವಸ್ಥೆಗೊಂದು ನಮಸ್ಕಾರ ಆಗ್ತಾ ಹಾಗಾಗಿ ಎಲ್ಲಿದೆ ಸ್ವಾತಂತ್ರ್ಯ ಅಂತಷ್ಟೇ. 100 ಜನ 1000 ಜನ ಬಹುತೇಕ ಮಂದಿ ಇದು ಮಾಡಿದ್ದೇ ಒಂದು ಆಧಾರವಾಗಿ ನಿಲ್ಲುತ್ತೆ ಅಂದರೆ, ಅಥವಾ ಆ ಒಂದು ಇದಕ್ಕೆ ಸೀಮಿತವಾಗುತ್ತೆ ಅಂತ ಹೇಳಿದ್ರೆ, ಒಂದು ಉಳಿದವರು ಸಪ್ರೇಟಾಗಿ ಆಗ್ತಾರೆ ಅಂತ ಹೇಳಿದ್ರೆ, ಗುಲಾಮತೆಗೆ ಹೊಂದಿದ್ದಾರೆ ಅಂತ ಹೇಳಿದ್ರೆ, ಅವ್ರನ್ನ ಪರಿಷ್ಕರಣೆಗೆ ತಗೊಳ್ಳಲ್ಲ ಅಂತ ಹೇಳಿದ್ರೆ ಎಲ್ಲಿದೆ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಅಂದರೆ ಏನು? ಅದೇ ಒಂದು ಪ್ರಶ್ನೆ. ಇದೆಲ್ಲ ಎಲ್ಲ ಕಳೆದು ದಾಟಿ ಬಂದಿದೆ ವೀಕ್ಷಕರೇ. ಸುಮಾರು ವರ್ಷಗಳು ಬಂದಿದೆ. ರಿಪಬ್ಲಿಕ್ ಡೇ ಅಂತಲೂ ಇದು ಮಾಡ್ತಾರೆ, ಸಂವಿಧಾನ ದಿನಾಚರಣೆ ಅಂತ. ಎಷ್ಟೋ ಇದಕ್ಕೆ ಸಂವಿಧಾನದ ಅರಿವಿಲ್ಲ. ಈ ಸ್ವಾತಂತ್ರ್ಯ ಅನ್ನೋದು ಸಂವಿಧಾನದಿಂದ ಸಿಗುತ್ತೆ ಅನ್ನೋದು ಸಂಪೂರ್ಣವಾದಂತಹ ಒಂದು ವಿಚಾರ. ಪ್ರತಿಯೊಂದು ವಿಚಾರಗಳಲ್ಲಿ ಇವತ್ತು ಸ್ವಾತಂತ್ರ್ಯ ಅಡಗಿರೋದು ಸಂವಿಧಾನದಲ್ಲಿ. ಕಾನ್ಸ್ಟಿಟ್ಯೂಷನ್ ಏನಿದೆ, ಪ್ರತಿ ಆಯಾಮದಲ್ಲೂ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬ ಪ್ರಜೆಗೂ ಕೊಟ್ಟಿದ್ದಾರೆ. ಇದನ್ನು ಅರಿಯದೆ ಜನವ್ಯವಸ್ಥೆ ಮಾಡ್ಕೊಂಡಿರೋದು. ಏನು ಜನವ್ಯವಸ್ಥೆ? ಎಲ್ಲ ಕ್ಷೇತ್ರಗಳನ್ನು, ಎಲ್ಲ ಒಂದು ಮೀಡಿಯಾಗಳನ್ನೆಲ್ಲ ಏನು ಆಪ್ರೇಟ್ ಮಾಡ್ತಾ ಇದ್ದಾರೆ, ಏನು ಆಸಕ್ತಿದಾಯಕವಾದಂಥದ್ದನ್ನೆಲ್ಲ ಇದು ಮಾಡ್ತಾರೆ. ಹಾಗಾಗಿ ಅದೇ ಜನವ್ಯವಸ್ಥೆನೇ ಕಾನ್ಸ್ಟಿಟ್ಯೂಷನ್ ಅನ್ನೋದು, ಸಂವಿಧಾನ ಅನ್ನೋದು, ಪರಿಪಾಲನೆ ಅನ್ನೋದು ಪಕ್ವವಾಗಿ ಮಾಡಿದ್ರೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಗುತ್ತೆ. ಅಥವಾ ಎಲ್ಲ ಒಂದು ಈ ಥರ ಗುಲಾಮತೆಯಲ್ಲಿ ಹೋಗ್ತಾ ಇದೆ, ಅಥವಾ ಈ ಥರ ನಡೆಸ್ಕೊಳ್ತಿದ್ದಾರೆ ಅಂತ ಹೇಳಿದಾಗ ಆ ಸ್ವಾತಂತ್ರ್ಯ ಇಲ್ಲ, ಗುಲಾಮತೆಯಲ್ಲಿ ನಡೆಸ್ತಿದೆ ಅಂದರೆ ಇದು ದೌರ್ಜನ್ಯಕ್ಕೆ ಸೇರುತ್ತೆ ಅಲ್ವಾ? ಅಂದರೆ ಕಾನೂನು ಉಲ್ಲಂಘನೆ ಆಗುತ್ತೆ, ಅಪರಾಧ ಸ್ಥಿತಿಯಲ್ಲೇ ಇದ್ದಾರಲ್ವಾ? ಆ ಜನವ್ಯವಸ್ಥೆ ಅಪರಾಧ ಸ್ಥಿತಿಯಲ್ಲಿ ಜನವ್ಯವಸ್ಥೆ ಇದೆಯಲ್ವಾ? ಸ್ವಾತಂತ್ರ್ಯ ಬಂದ್ರೂ ಬ್ರಿಟಿಷರು ಅಂತ ಹೇಳಿ ಇವತ್ತು ದೂರದಿದೆ ಬ್ರಿಟಿಷರನ್ನು. ಜನವ್ಯವಸ್ಥೆನ ಕೇಳಬೇಕಾಗಿರುವಂಥ ವಿಚಾರ. ಏನಕ್ಕೆ ಸ್ವಾತಂತ್ರ್ಯ ಬೇಕು ಜನವ್ಯವಸ್ಥೆಗೆ? ಜನರಿಗೆ ಏನಕ್ಕೆ ಸ್ವಾತಂತ್ರ್ಯ ಬೇಕಾಗಿದೆ ಅನ್ನೋದು ಸಹ ಗೊತ್ತಾಗದೇ ಇರುವಂಥ ಪರಿಸ್ಥಿತಿ. ಏನು ಸರಿ ಮಾಡಿದ್ರು ಸ್ವಾತಂತ್ರ್ಯ ಸಿಕ್ಬಿಡ್ತದ? ಏನೇ ಮಾಡಿದ್ರು, ಏನೇ ಆಯಾಮದಲ್ಲಿ ಏನೇ ಮಾಡಿದ್ರು ಇವತ್ತು ಸ್ವಾತಂತ್ರ್ಯ ಬಂದ್ಬಿಡ್ತದ? ಆ ಗುಲಾಮತೆಯಿಂದ ಪಾರಾಗ್ಬೋದಾ? ಆ ಗುಲಾಮಗಿರಿಯಿಂದ ಮುಕ್ತರಾಗ್ಬೋದಾ? ಮೇಲು ಕೀಳು ತಾರತಮ್ಯ ಹೋಗ್ಬೋದಾ? 100 ಜಾತಿಗಳಲ್ಲಿ ಮೇಲ್ಜಾತಿಗಳಲ್ಲೇ 3-4 ಕವಲೊಡೆದಿರುವಂತಹ ಜಾತಿ ವಿಚಾರಗಳಲ್ಲಿ, ಕೆಳ ಜಾತಿ ವಿಚಾರಗಳಲ್ಲಿ, ಎಲ್ಲ ಜಾತಿಯ ವಿಚಾರಗಳಲ್ಲಿ, ಎಲ್ಲ ಮತಗಳ ವಿಚಾರಗಳಲ್ಲಿ, ವರ್ಣಗಳ ವಿಚಾರಗಳಲ್ಲಿ, ಗಂಡು ಹೆಣ್ಣು ಎನ್ನುವ ತಾರತಮ್ಯಗಳ ವಿಚಾರದಲ್ಲಿ ಸಿಗಬಹುದ ಸ್ವಾತಂತ್ರ್ಯ? ಗಂಡು ಹೆಣ್ಣು ಸಮೇತ ತಾರತಮ್ಯ ಇದೆ, ಈಗಲೂ ಸಮೇತ ಶೋಷಣೆಗಳು ನಡೀತಿದೆ ಹೆಣ್ಣಿಗೆ. ಹಾಗೆ ಹೆಣ್ಣು ಸಹ ಶೋಷಣೆ ಮಾಡ್ತಾ ಇರೋದು ಸಹ ಇದೆ ಗಂಡಿನ ಮೇಲೆ. ಅದೇ ಒಂದು ಅನೇಕ ವಿಚಾರವಾಗಿ, ಕೌಟುಂಬಿಕವಾಗಿ, 100 ವಿಚಾರವಾಗಿ ಎಲ್ಲ ಸರಿಸಮಾನವಾಗಿ ಬಂದಿದ್ದಾರೆ. ಇದು ಗಂಡು ಹೆಣ್ಣು ಏನು ತಾರತಮ್ಯ ಇಲ್ಲ, ಆದರೆ ಶೋಷಣೆ ಅನ್ನೋದು ಹೆಣ್ಣಿಗೆ ಆಗ್ತಾ ಇರುತ್ತೆ. ಒಬ್ಬಂಟಿಯಾದಂತಹ ಹೆಣ್ಣಿಗೂ ಆಗುತ್ತೆ, ಇವತ್ತು ಗಂಡಿಗೂ ಆಗುತ್ತೆ. ಹೆಣ್ಣಿಗೂ ಶೋಷಣೆ ಅನ್ನೋದು ನಿರಂತರವಾಗಿ ನಡೀತಾ ಇದೆ. ಎಲ್ಲಿದೆ ಈ ಒಂದು ಸ್ವಾತಂತ್ರ್ಯ? ನ್ಯಾಯವಾಗಿ ಇರುವಂತಹವರಿಗೆ ಒಂದು ನ್ಯಾಯ ಸಿಗ್ತಿಲ್ಲ ಅಂತ ಹೇಳಿದಾಗ, ಹೌದು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಸಹ ನ್ಯಾಯಕ್ಕಾಗಿ, ಅಂದರೆ ದೇಶನ ಒಂದು ಉಳಿಸ್ಕೊಳ್ಳೋಕ್ಕೆ, ಇದು ನಮ್ಮ ಒಂದು ದೇಶ ನಮಗೆ ಬಿಟ್ಕೊಡಿ ಅನ್ನೋ ಒಂದು ನ್ಯಾಯದ ಒಂದು ಆಧಾರವಾಗಿ ಈ ನ್ಯಾಯವನ್ನು ಇಟ್ಕೊಂಡು ಇವತ್ತು ಇರುವಂಥವ್ರಿಗೆ ನ್ಯಾಯ ಸಿಗ್ತಲ್ಲ, ಅಥವಾ ಈ ಥರ ಅಸಹಾಯಕರನ್ನಾಗಿ ಗುಲಾಮರನ್ನಾಗಿ ಇರ್ತಾರೆ ಅಂತ ಹೇಳಿದಾಗ ಎಲ್ಲಿದೆ ಸ್ವಾತಂತ್ರ್ಯ ಅಂತ ಅಷ್ಟೇ ಜನಾಜ ವ್ಯವಸ್ಥೆಗೆ ಕೇಳುವಂತಹ ಒಂದು ನೇರ ಪ್ರಶ್ನೆ ನಿಮಗೆ ವೀಕ್ಷಕರೇ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ನೋಡ್ತಾ ಇದ್ರೂ, ಎಷ್ಟೇ ವಿಚಾರಗಳಲ್ಲಿ ಬದಲಾವಣೆ ತರ್ತೀನಿ ಅಂತ ಹೇಳಿದ್ರು, ಏನೇ ಇಲ್ಲಿ ಬಂದು ಹೊಸದಾಗಿ ಹುಟ್ಟು ಹಾಕ್ತೀನಿ ಅಂತ ಹೇಳಿದ್ರು, ಸಾವಿರಾರು ವಿಚಾರಗಳು ಇಲ್ಲೇ ಇದೆಯಲ್ಲ ವೀಕ್ಷಕರೇ. ಭಾಷೆಗಳಲ್ಲಿ ಇದೆ, ಜಾತಿಗಳಲ್ಲೇ ಇದೆ, ಗಡಿ ವಿಚಾರಗಳಲ್ಲಿ ಇದೆ, ದೇಶದೊಳಗೇನೆ. ಹಾಗಾಗಿ ಎಲ್ಲಿದೆ ಸ್ವಾತಂತ್ರ್ಯ? ಇದು ಏನೇ ಹೊಸದಾಗಿ ಏನೇ ಬಂದ್ರೂ ಎಲ್ಲಿದೆ ಸ್ವಾತಂತ್ರ್ಯ? ಹೆಂಗೆ ತರಬಹುದು ಸ್ವಾತಂತ್ರ್ಯ? ಸಂವಿಧಾನ ಪಾಲನೆ ಮಾಡಬೇಕಲ್ವಾ?
ಕಾನ್ಸ್ಟಿಟ್ಯೂಷನ್ ಅನ್ನೋದು ಇರೋದು ಏನಕ್ಕೆ, ಅದನ್ನು ಫಾಲೋ ಮಾಡಬೇಕು ಅಲ್ವಾ, ಅದನ್ನು ಪರಿಪಕ್ವವಾಗಿ ಸರಿಯಾದ ಕ್ರಮಗಳಲ್ಲಿ ಇದು ಮಾಡ್ತಲ್ಲ, ಅಥವಾ ಅದ್ರ ಪ್ರಕಾರ ಹೋಗ್ತೀವಿ ಅಂತ ಹೇಳಿದ್ರು ಸಹ ಅದಕ್ಕೆ ಸರಿ ಸಮಾನವಾದಂತಹ ನ್ಯಾಯ ಸಿಗ್ತಲ್ಲ. ಹಾಗೆ ಎಲ್ಲಿದೆ ಸ್ವಾತಂತ್ರ್ಯ ಹೇಳಬೇಕು. ಹಾಗೆ ಜನ ವ್ಯವಸ್ಥೆ ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಅಸಹಾಯಕರನ್ನ ಶೋಷಣೆ ಮಾಡೋದು ಇವತ್ತೆಲ್ಲ ಕ್ಷೇತ್ರಗಳಲ್ಲಿ ಇವತ್ತೇನು ಬೆಳೆದು ಸರ್ಕಾರೇತರ ಸಂಸ್ಥೆಗಳಿದೆ ಅಥವಾ ಪ್ರೈವೇಟ್ ಇವತ್ತು ನೀವೇನು ನೋಡ್ತೀರಾ ತುಂಬ ನೀವು ಅಥವಾ ಒಂದು ಜನ ವ್ಯವಸ್ಥೆ ಇದು ಮಾಡಿರುವಂಥದ್ದು, ಅಸಹಾಯಕರನ್ನ ಹಿಡಿಯುವಂಥದ್ದು, ಅಸಹಾಯಕರಿಗೆ ಇದು ಮಾಡ್ತಿರುವಂಥದ್ದು, ಈ ಥರ ವಿಚಾರಗಳಲ್ಲೇ ಹೋಗ್ತಿರೋದು. ಜನ ವ್ಯವಸ್ಥೆನೂ ಸಹ ಆ ಕ್ಷೇತ್ರಗಳು ಸಹ ಅದೇ ಇದೆ, ಜನ ವ್ಯವಸ್ಥೆನೂ ಅದೇನೇ ಇದೆ. ಈ ಎಲ್ಲ ಖಾಸಗಿಯೇತರ ಸಂಸ್ಥೆಗಳಾಗಿರ್ಬೋದು, ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು, ಅವರು ಸಹ ಇದೇ ಕೆಲಸ ಮಾಡ್ತಿರೋದು. ಹಾಗಾಗಿ ಎಲ್ಲಿದೆ ಸ್ವಾತಂತ್ರ್ಯ ಅಂತ ಅಷ್ಟೇ. ನಿಮಗೆ ನೀವೇ ಇದು ಮಾಡ್ಕೋಬೇಕು. ಜನ ವ್ಯವಸ್ಥೆ ಒಟ್ಟಾಗಿ ನಿಂತಾಗ ಬಹಿಷ್ಕರಿಸೋದಲ್ಲ, ಅಥವಾ ಒಂದು ಶಕ್ತಿ ಪ್ರದರ್ಶನ ಮಾಡುವಂಥದ್ದಲ್ಲ, ಒಂದು ದೇಶದ ಮೇಲೆ ಇನ್ನೊಂದು ದೇಶದ ಅದು ಇದು ಅಂತ ಇದು ಮಾಡೋದಂಥದ್ದಲ್ಲ. ಪ್ರತಿಯೊಂದೂ ಇನ್ನೊಬ್ಬರದ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಹ ಕೆಲಸಗಳೇ ಆಗ್ತದೆ ಹೊರತು ಎಲ್ಲಿದೆ ಸ್ವಾತಂತ್ರ್ಯ ಅಂತ. ಹಾಗಾಗಿ ಒಟ್ಟಾರೆ ವಿಚಾರಗಳೆಲ್ಲ ನೋಡ್ತಾ ಇದ್ದರೆ ಏನೇ ತಂದು ಏನೇ ಆಯಾಮಗಳಲ್ಲಿ ಏನೇ ಮಾಡ್ತೀನಿ ಅಂತ ಹೋದವರು ಈಗಿನ ಪ್ರಸ್ತುತ ಕಾಲಮಾನದಲ್ಲಿ ವೀಕ್ಷಕರೇ ತುಂಬ ಸಂದರ್ಭಗಳು ಪೂರಕವಾಗಿ ನಿಲ್ಲೋದಿಲ್ಲ. ಎಲ್ಲವೂ ಸೂಚ್ಯಂಕವಾಗಿರೋದು ಯುಗ ಪರಿವರ್ತನೆಗೆ, ಯುಗದ ಒಂದು ಬದಲಾವಣೆಗೆ ಪೂರಕವಾಗಿದೆ. ಹಾಗಾಗಿ ಬದಲಾವಣೆ ಅನ್ನೋದು ಏನಾಗಬೇಕು, ನಾವೇನು ಫಾಲೋ ಮಾಡಬೇಕು, ಕಾನ್ಸ್ಟಿಟ್ಯೂಷನ್ನ ಫಾಲೋ ಮಾಡಿದ್ರೆ ಸ್ವಾತಂತ್ರ್ಯ ಸಿಗುತ್ತಾ? ಯಾವುದ್ರಲ್ಲಿ ಇದೆ ನಮಗೆ ಸ್ವಾತಂತ್ರ್ಯ? ಗುಲಾಮತೆಯಲ್ಲಿ ಇನ್ನೊಬ್ಬನ ಗುಲಾಮರಾಗಿ ಮಾಡಿ ಅವ್ರ ಎದುರುಗಡೆ ಮೆರೆಯೋದ್ರಿಂದ ಸ್ವಾತಂತ್ರ್ಯ ಇದೆಯಾ, ಅಥವಾ ಕಾನ್ಸ್ಟಿಟ್ಯೂಷನ್ನ ಫಾಲೋ ಮಾಡಿ ನ್ಯಾಯ ರೀತಿಯಲ್ಲಿ ಹೋಗೋದ್ರಿಂದ, ಸತ್ಯವಾದ ಮಾರ್ಗದಲ್ಲಿ ಹೋಗೋದ್ರಿಂದ ಸ್ವಾತಂತ್ರ್ಯ ಇದೆಯಾ ಅನ್ನೋದು ಪ್ರಶ್ನೆ ಹಾಕೋಬೇಕಾಗುತ್ತೆ. ಪ್ರಸ್ತುತ ಈ ಒಂದು ಪರಿವರ್ತನೆಗೊಳ್ಳದ ಈ ವರ್ತಮಾನ, ಈ ಕಾಲಯುಗದಲ್ಲಿ ಅದನ್ನು ಜನವ್ಯವಸ್ಥೆನೇ ಪ್ರಶ್ನೆ ಹಾಕ್ಕೊಳ್ಬೇಕಾಗುತ್ತೆ. ಇನ್ನೂ ಹೆಚ್ಚು ಸೂಚ್ಯಂಕ ಇರೋದು ಯುಗ ಪರಿವರ್ತನೆಯೇ ಸೂಚ್ಯಂಕ ಇರೋದು ವೀಕ್ಷಕರೇ. ಹಾಗಾಗಿ ಏನೇ ತರ್ತೀವಿ ಅಂತ ಹೇಳಿದ್ರು, ಏನೇ ಇದು ಮಾಡ್ತೀವಿ ಅಂತ ಹೇಳಿದ್ರು, ಕಾನೂನನ್ನು ಉಲ್ಲಂಘಿಸಿ ಸಂವಿಧಾನ ಯಾರೇ ಇದು ಮಾಡಿರ್ಬೋದು ಅಂತ ಅಂದ್ಕೊಳ್ಳಿ. ಎಷ್ಟು ಜನ ಸೇರಿ ಒಂದು ಸಂವಿಧಾನನ ಒಂದು ರೂಪುರೇಷೆ ಹಾಕಿ ಒಂದು ಇದು ಮಾಡಿ ಒಬ್ಬರನ್ನ ನೇಮಿಸಿ ಅವರು ಅದರಲ್ಲಿ ತೊಡಗಿ ಹೆಚ್ಚಿನ ಒಂದು ಇದೆಲ್ಲ ಮಾಡಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಗುವಂಥದ್ದು ಆಗಿದೆ ಮನುಷ್ಯನಿಗೆ, ಪ್ರಜೆಗಳಿಗೆ. ಹಾಗಾಗಿ ಯಾವುದನ್ನು ಏನು ಪೂರ್ವಕವಾಗಿ ಬಳಕೆ ಮಾಡಬೇಕು ಅನ್ನೋದು ತಿಳಿಯದಂತಾಗಿದೆ, ತಿಳಿತಲ್ಲ ಅನ್ನೋದು ಇದಾಗಿದೆ. ಕಾರಣ ಜನ ವ್ಯವಸ್ಥೆ ಸಂಖ್ಯೆ ತುಂಬ ದೊಡ್ಡದಾಗಿದೆ. ಇದು ಮಾಡ್ತಿದ್ದಷ್ಟು ಎಲ್ಲ ಕ್ಷೇತ್ರಗಳು ಬೆಳವಣಿಗೆ ಆದಷ್ಟು, ಟೆಕ್ನಾಲಜಿಗಳು ಬೆಳವಣಿಗೆ ಆದಷ್ಟು, ತಾರತಮ್ಯಗಳು ಹೆಚ್ಚಾದಷ್ಟು, ಹಲವು ರೀತಿಯ ಮನಸ್ತಾಪಗಳು, ತಮ್ಮಲ್ಲಿ ತಾವು ಹೊಂದಾಣಿಕೆ ಇಲ್ದಿರುವಂಥದ್ದು ಎಲ್ಲ ಇದೆ ವೀಕ್ಷಕರೇ. ಹಾಗಾಗಿ ಎಲ್ಲಿದೆ ಸ್ವಾತಂತ್ರ್ಯ ಅಂತಷ್ಟೇ. ಇದನ್ನು ನೀವೇ ಇದು ಮಾಡ್ಕೋಬೇಕು. ಎಲ್ಲೂ ಜನವ್ಯವಸ್ಥೆ ಅನ್ನೋದು ಯಾರೋ ಅಸಹಾಯಕರನ್ನ, ಯಾರೋ ಒಬ್ಬರನ್ನ ಗುಲಾಮಗಿರಿ ಮಾಡ್ಕೊಳ್ಳೋದಕ್ಕೆ, ಅಥವಾ ಜಾತಿ ವ್ಯವಸ್ಥೆ ಆಧಾರವಾಗಿ ರಾಜಕೀಯ ವ್ಯವಸ್ಥೆನ ಗುರುತಿಸೋದಕ್ಕೆ ಸೀಮಿತ ಆಗಿದೆ. ಹಾಗಾಗಿ ಜನರ ಅರಿವಿಗೆ ಬರಬೇಕು, ಅಥವಾ ಒಂದು ಪ್ರಜೆಗಳ ಅರಿವಿಗೆ ಬರಬೇಕು, ತಿಳ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಮನೆಯನ್ನು ಸಹ ಒಂದು ಗುಲಾಮಗಿರಿಲೇ ನಡೆಯುತ್ತೆ. ಮನೆ ಗೋಡೆಗಳ ಮಧ್ಯೆ ಮನೆಯೇ ಒಂದು ಯುದ್ಧ ಭೂಮಿ ಇದ್ದಂಗೆ. ಈ ಯುದ್ಧ ರಣರಂಗದಲ್ಲಿ ಹೊರಗಡೆ ಹೋದಾಗಲೂ ಪ್ರತಿಯೊಂದು ಸಾಂಸಾರಿಕ ವಿಚಾರಗಳಲ್ಲಿ ಇದ್ದಿದೆ. ಅದು ಮನಸ್ತಾಪಗಳು ಸರ್ವೇ ಸಾಮಾನ್ಯ. ಅಲ್ಲ ಗೋಡೆ ದಾಟಿ ಪಕ್ಕದ ಗೋಡೆಯಲ್ಲಿ ಪಕ್ಕದ ಮನೆಯ ವಿಚಾರದಲ್ಲೂ ಸುಮಾರು ಆಗಿರ್ಬೋದು. ಪಕ್ಕದ ಮನೆಯಲ್ಲಿ ಮನಸ್ತಾಪಗಳಿರುತ್ತೆ. ಅಲ್ಲಿಂದ ಪಕ್ಕದ ರೋಡಲ್ಲಿ ಇನ್ನೊಂದೇನೋ ಪಕ್ಕದ ರೋಡ್ಗೆ ಹೋಗುತ್ತೆ, ಪಕ್ಕದ ರೋಡಿಂದ ಪಕ್ಕದ ಏರಿಯಾಕ್ಕೆ ಹೋಗುತ್ತೆ.
ಅಲ್ಲಲ್ಲೇ ಬಾರ್ಡ್ರ್ಗಳಿದೆ. ಪಕ್ಕದೇರಿಂದ ಊರಿಗೆ ಹೋಗುತ್ತೆ, ಊರಿಂದ ಪಕ್ಕದೂರಿಗೆ ಹೋಗುತ್ತೆ. ಒಂದೇ ಭಾಷೆ, ಒಂದೇ ಇದು, ಎಲ್ಲ ಒಂದೇ ಇದಿರುತ್ತೆ. ಆ ಊರಿಂದ ಮತ್ತೊಂದೂರು ರಾಜ್ಯಕ್ಕೆ ಹೋಗುತ್ತೆ, ರಾಜ್ಯದಿಂದ ದೇಶಕ್ಕೆ ಹೋಗುತ್ತೆ, ದೇಶಗಳ ನಡುವೆ ಹೋಗ್ತದೆ. ಎಲ್ಲಿದೆ ಸ್ವಾತಂತ್ರ್ಯ ಅಂತ ಅಷ್ಟೇ. ಇದೆಲ್ಲ ನಾವು ಇಲ್ಲದಿರೋಕ್ಕಿಂತ ಊಟಕ್ಕಿಂತ ಮುಂಚೆಯಿಂದನೂ ಇದೆ. ಎಲ್ಲಿದೆ ಸ್ವಾತಂತ್ರ್ಯ, ಏನಿದೆ ಸ್ವಾತಂತ್ರ್ಯ ಅನ್ನೋದು ಜನವ್ಯವಸ್ಥೆಗೆ ನೇರ ಪ್ರಶ್ನೆ. ನಮಸ್ಕಾರ ವೀಕ್ಷಕರೇ. ಹಾಗಾಗಿ ಎಲ್ಲ ಏನು ಸ್ವಾತಂತ್ರ್ಯ ಸಿಕ್ಕಿದೆ ಏನು ಅಂತ ಏನು ಇದು ಮಾಡ್ತಾರೆ, ಏನು ಸಂಭ್ರಮಾಚರಣೆ ಏನು ಇದು ಮಾಡ್ತಾರೆ, ಏನು ಇದನ್ನು ಮಾಡಿದ್ರೆ ಸ್ವಾತಂತ್ರ್ಯ ಸಿಗುತ್ತೆ ಅನ್ನೋದನ್ನ ಜನವ್ಯವಸ್ಥೆನೇ ಇದು ಮಾಡ್ಕೊಳ್ಬೇಕಾಗುತ್ತೆ, ತಿಳ್ಕೊಳ್ಬೇಕಾಗುತ್ತೆ, ಅರಿವಿಗೆ ಬರಬೇಕಾಗುತ್ತೆ. ಅಥವಾ ಅರಿವಿಗೆ ಬಂದರೂ ಬಾರದಂಥ ಸ್ಥಿತಿಯಲ್ಲಿ ಇದ್ದರೆ ಎಚ್ಚೆತ್ಕೊಳ್ಬೇಕಾಗುತ್ತೆ. ಹಿರಿಯರು ಏನು ಹಾಕ್ಕೊಟ್ಟಿದ್ದಾರೆ ಆ ಮಾರ್ಗದರ್ಶನದಲ್ಲಿ ನಡಿಬೇಕಾಗುತ್ತೆ. ಅದಕ್ಕಾಗಿ ಜೀವನ ಸವಿಸಿದಂಥ ಹೋಗಿದಂತಹ ಮಹಾನ್ ಹಿರಿಯರನ್ನು ನೆನೆಸಿ ಸ್ಮರಿಸಿ ಅವ್ರು ಹಾಕಿಟ್ಟಿರೋ ದಾರಿಲಿ ಹೋಗಬೇಕಾಗುತ್ತೆ. ಹೊಸದಾಗಿ ಏನು ಅಂತ ಒಂದು ಇದಿರುತ್ತೆ, ಅದು ಸ್ವಾತಂತ್ರ್ಯವನ್ನು ತಂದು ಕೊಡೋದಿಲ್ಲ. ಇನ್ನೂ ಹೆಚ್ಚು ಗುಲಾಮತೆಗೆ ಹೋಗುತ್ತೆ. ಇದೇ ನಾವೊಂದು 10 ವರ್ಷ ಹಿಂದೆನೋ 15 ವರ್ಷ 20 ವರ್ಷ ಹಿಂದೆ ನಮ್ಮ ವಿಚಾರದಲ್ಲೇ 20 ವರ್ಷ 25 ವರ್ಷ ಹಿಂದೆನೇ ತೊಗೊಂಡ್ರು ಜಾತಿಗಳು, ಮತಗಳು, ಭಾಷೆ, ಗಡಿ ಎಲ್ಲ ಹೆಚ್ಚಾಗ್ತಾನೆ ಇದೆ. ಹಾಗೆ ಜನ್ರೇಷನಿಂದ ಜನ್ರೇಷನ್ಗೆ ತುಂಬ ಹೆಚ್ಚಾಗ್ತಾ ಇದೆ. ಅಂತಂದರೆ ಎಜುಕೇಷನ್ ಮುಗಿಸಿ ಬಂದು ಅವರು ಇದು ಮಾಡ್ತಾ ಇರುವಂಥದ್ದಾದ್ರೂ ಏನು, ಅಥವಾ ಇವತ್ತು ಬರ್ತಾ ಇರುವಂತಹ ಜನ್ರೇಷನ್ಗೆ ಇದು ಮಾಡ್ತಾ ಇರುವಂಥದ್ದು, ಫೀಡ್ ಮಾಡ್ತಾ ಇರುವಂಥದ್ದು, ಅಸಹಾಯಕರನ್ನು ಶೋಷಣೆ ಮಾಡ್ತಿರುವಂಥದ್ದು, ಕಾನ್ಸ್ಟಿಟ್ಯೂಷನ್ನ ಫಾಲೋ ಮಾಡದೆ ಅಂದಿರುವಂಥದ್ದು, ಸತ್ಯ ಮಾರ್ಗ ನ್ಯಾಯ ರೀತಿಯಲ್ಲಿ ಹೋಗದಿರುವಂಥದ್ದು, ಸತ್ಯ ಬಿಡಿ ನ್ಯಾಯ ರೀತಿಯಲ್ಲಿ ಹೋಗದಿರುವಂಥದ್ದು, ನ್ಯಾಯ ರೀತಿಯಲ್ಲಿ ಹೋಗುವಂಥದ್ದೇ ಸತ್ಯಕ್ಕಿಂತ ಮೊದಲ ಹೆಜ್ಜೆ ಅದು. ಹಾಗಾಗಿ ಎಲ್ಲಿದೆ ಸ್ವಾತಂತ್ರ್ಯ ಅಂತ ಅಷ್ಟೇ. ಇದೆಲ್ಲ ಒಂದು ಏನೇ ಪಕ್ವವಾಗಿ ಏನೇ ತರ್ತೀನಿ, ಏನೇ ಮಾಡ್ತೀನಿ, ಏನೇ ಇದು ಮಾಡ್ತೀನಿ, ಏನೇ ಸಾಮ್ರಾಜ್ಯ ಸೃಷ್ಟಿ ಮಾಡ್ತೀನಿ ಅಂತ ಹೊರಟರು ಸಾವಿರಾರು ವಿಚಾರಗಳು, ಸಾವಿರಾರು ಇಲ್ಲೇ ಬಗೆಹರಿಯೋದ ಜನವ್ಯವಸ್ಥೆಗಳಲ್ಲೇ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಹಾಗಾಗಿ ಏನು ಮಾಡಿದ್ರೆ ಸ್ವಾತಂತ್ರ್ಯ ಸಿಗುತ್ತೆ, ಏನು ಸಿಕ್ಕಿದ್ರೆ ಸ್ವಾತಂತ್ರ್ಯ ಸಿಗುತ್ತೆ, ಯಾವುದನ್ನು ಇದು ಮಾಡಿಬಿಟ್ರೆ ಸ್ವಾತಂತ್ರ್ಯ ಸಿಗುತ್ತಾ? ಜನವ್ಯವಸ್ಥೆನೇ ಅರ್ಥ ಮಾಡ್ಕೋಬೇಕು. ಎಲ್ಲವೂ ಸೂಚ್ಯಂಕವಾಗಿರೋದು ಯುಗ ಪರಿವರ್ತನೆಗೆ. ಅಂತಹ ಒಂದು ಯುಗ ಪರಿವರ್ತನೆ ತುಂಬ ಉನ್ನತವಾದಂಥದ್ದು. ಇವತ್ತಿನ ಒಂದು ಪ್ರಸ್ತುತ ಕಾಲಮಾನದಲ್ಲಿ ಏನು ಮಾಡಿದ್ರೆ ಸ್ವಾತಂತ್ರ್ಯ ಸಿಗುತ್ತೆ, ನಾವು ಅರ್ಥಕೊಂಡು ಯಾವುದರ ಮುಖಾಂತರ ನಾವು ಒಂದು ಯಾವ ಹಾದಿಲಿ ಹೋದರೆ ಪ್ರತಿಯೊಬ್ಬ ಸಿಂಗಲ್ ಒಬ್ಬ ವ್ಯಕ್ತಿಗೂ ಸಹ ಸ್ವಾತಂತ್ರ್ಯ ಸಿಗುತ್ತೆ ಯಾವುದರಿಂದ ಅಂತ ತಿಳ್ಕೊಂಡು ಹೋದರೆ, ಸ್ವಾತಂತ್ರ್ಯ ಕೊಟ್ಟು ಜೀವ ತ್ಯಾಗ ಮಾಡಿ ಹೋಗಿದಂತಹ ಹಲವು ಏನು ಮಹನೀಯರಿದ್ದಾರೆ ಅವ್ರಿಗೂ ಸಹ ಒಂದು ನಿಜವಾಗಲೂ ಒಂದು ಗೌರವ ಕೊಟ್ಟಂಗಾಗುತ್ತೆ. ಅವ್ರು ಯಾರೇ ಆಗಿರ್ಬೋದು. ಈ ಗುಲಾಮತಿಗೆ ತಳ್ಕೊಂಡು ಹೋಗೋದು ಸ್ವಾತಂತ್ರ್ಯನೇ ಅಲ್ಲ. ಅದು ಬ್ರಿಟಿಷರ್ ಕಾಲದಲ್ಲೇ ಇತ್ತದು. ಅದು ಇನ್ನೂ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಬ್ರಿಟಿಷರ್ ಕಾಲದಿಂದಲೂ ಹೆಚ್ಚಾಗಿದೆ ಗುಲಾಮತೆ ಅನ್ನೋದು. ಆದರೆ ಗೊತ್ತಾಗ್ತಿಲ್ಲ. ಶೋಷಣೆ ಅನ್ನೋದು, ಕೊಲೆಗಳನ್ನೋದು ನಡೀತಾನೆ ಇರುತ್ತೆ. ಅದಕ್ಕಿಂತ ಜಾಸ್ತಿನೇ ನಡೀತಾ ಇರ್ಬೋದು ಅನ್ನೋ ಸ್ಥಿತಿ ಮಟ್ಟಕ್ಕೆ ಬಂದಿದೆ. ವೀಕ್ಷಿಸಿ ಯುಗ ಸತ್ಯ ಡಿಜಿಟಲ್ ವಾಹಿನಿಯನ್ನು. ನಮಸ್ಕಾರ.